ಹೆಂಗಸರು 2 ಜನರನ್ನು ಒಟ್ಟಿಗೆ ಪ್ರೀತಿಸ್ತಾರಾ? ನಿಜವಾದ ಕಾರಣ. ಅಯ್ಯೋ, ನೀವು ಒಬ್ಬರನ್ನೇ ಪ್ರೀತಿಸೋಕೆ ಹಿಂದು ಮುಂದು ನೋಡ್ತಿದ್ರೆ ಯಾವ ಹೆಂಗಸ್ರು 2 ಜನರನ್ನು ಒಟ್ಟಿಗೆ ಪ್ರೀತಿಸ್ತಾರಂತೆ? ಸರ್, ಈ ತರದ ಪ್ರಶ್ನೆಗಳಿಗೆ ಉತ್ತರ ಕೊಡೋಕೆ ನಾವಿದ್ದೀವಿ. ಹ್ಯಾಪಿ ಟು ಎಜುಕೇಟ್. 2 ಹೊಸ ವೀಕ್ಷಕರಿಗೆ ಸ್ವಾಗತ. ಹೇ ಕನ್ನಡಿಗರೇ, ನನ್ನ ಹೆಸರು, ನಿಮ್ಮ ಹೆಸರು ಮತ್ತು ನೀವು ನೋಡ್ತಿದ್ರೆ ಚಾನೆಲ್ ಹೆಸರು ಅಲ್ಲಿ. ಇಲ್ಲಿ ನಾವು ರಿಲೇಶನ್ಶಿಪ್, ಸೈಕಾಲಜಿ, ಸೋಷಿಯಲ್ ಇಶ್ಯೂಸ್ ಅಂತ ಹೀಗೆ ಎಲ್ಲಾ ಟಾಪಿಕ್ಸ್ ಮೇಲೆ ಓಪನ್ ಆಗಿ ಮಾತಾಡೋದು. ನೀವು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಪ್ರತಿ ವಾರ ಹೊಸ ವಿಡಿಯೋ ನಿಮ್ಮ ಕೈಗೆ ಬರುತ್ತೆ. 3 ವಿಷಯಕ್ಕೆ ಪರಿಚಯ. ಸ್ನೇಹಿತರೆ, ಹೆಂಗಸರು ಒಂದೇ ಸಮಯದಲ್ಲಿ 2 ಜನರನ್ನು ಪ್ರೀತಿಸಬಹುದಾ ಅಂತ ಕೇಳಿದ್ರೆ ಸಾಮಾನ್ಯವಾಗಿ ಜನ ಇಲ್ಲ, ಅದು ಸಾಧ್ಯ ಇಲ್ಲ ಅಂತ ನೇರವಾಗಿ ನಂಬ್ತಾರೆ. ಆದ್ರೆ ಸೈಕಾಲಜಿ ಮತ್ತು ರಿಸರ್ಚ್ ಹೇಳೋದು ಬೇರೆ. ಇಂದು ನಾವು ಪಾಲಿಯಮರಿ, ಎಮೋಷನಲ್ ನೀಡ್ಸ್, ಸೊಸಿಯಟಲ್ ಪ್ರೆಷರ್ ಅಂತ ಹೀಗೆ 5 ಕಾರಣಗಳ ಮೇಲೆ ಮಾತಾಡೋಣ. ಬ್ರೋಲ್, ಹೆಂಗಸರು ಮತ್ತು ಪುರುಷರು ಜೊತೆಗಿರುವ ಸಿನೆಮಾ ಸೀನ್ಗಳು, ಸ್ಟಾಕ್ ಫುಟೇಜ್. 4 ಕಾರಣ. 1. ಎಮೋಷನಲ್ ಸೆಕ್ಯೂರಿಟಿಗೆ. ಮೊದಲನೆಯದು, ನಾನು ಒಬ್ಬರಿಗೆ ಬೇಕು ಅನ್ನೋ ಭಯ. ಕೆಲವು ಸ್ತ್ರೀಯರು ಒಬ್ಬ ಪಾಲುದಾರನಲ್ಲಿ ತಮ್ಮ ಎಲ್ಲಾ ಎಮೋಷನ್ ನೀಡ್ಸ್ ಪೂರೈಸಿಕೊಳ್ಳೋದು ಕಷ್ಟ ಅನ್ಸತ್ತೆ. ಉದಾಹರಣೆಗೆ, ಒಬ್ಬರು ಅವರಿಗೆ ಸೆಕ್ಯೂರಿಟಿ ಕೊಡ್ತಾರೆ, ಇನ್ನೊಬ್ಬರು ಎಕ್ಸೈಟ್ಮೆಂಟ್. ಇದು ಸರಿ ಅಲ್ಲ ಅನ್ನೋದು ನನ್ನ ಅಭಿಪ್ರಾಯ ಇಲ್ಲ, ಆದ್ರೆ ಇದು ನಡೀತದೆ. 5 ಕಾರಣ. 2. ಸೊಸೈಟಿ ಪ್ರೆಷರ್. ಎರಡನೆಯದು, ಸಮಾಜದ ಒತ್ತಡ. ನೀವು 30ಕ್ಕೆ ಮದುವೆ ಆಗ್ಲೇಬೇಕು, ಒಳ್ಳೆಯ ಗಂಡು ಸಿಗ್ಲೇಬೇಕು ಅಂತ ಎಲ್ಲರೂ ಹೇಳೋದ್ರೆ ಕೆಲವರು ಸೆಟಲ್ ಆಗೋ ಭಯದಲ್ಲಿ ಇಬ್ಬರನ್ನು ಒಟ್ಟಿಗೆ ನೋಡ್ಕೊಳ್ತಾರೆ. ಇದರಲ್ಲಿ ಗಿಲ್ಟಿ ಫೀಲಿಂಗ್ ಬರುತ್ತೆ, ಆದ್ರೆ ಅದನ್ನ ಅರ್ಥ ಮಾಡಿಕೊಳ್ಳೋದು ಮುಖ್ಯ. ಬ್ರೋಲ್, ವಿವಾಹದ ಫೋಟೋಗಳು, ವೈವಾಹಿಕ ಒತ್ತಡದ ಸಿನೆಮಾ ಸೀನ್ಗಳು. 6 ಕಾರಣ. 3. ಪಾಲಿಯಮರಿಗೆ. ಇದು ಕಾಂಟ್ರೋವರ್ಷಿಯಲ್ ಆದ್ರೆ ನಿಜ. ಪಾಲಿಯಮರಸ್ ರಿಲೇಶನ್ಶಿಪ್ಸ್. ಕೆಲವರಿಗೆ ಒಂದಕ್ಕಿಂತ ಹೆಚ್ಚು ಜನರನ್ನು ಪ್ರೀತಿಸೋ ಹಕ್ಕು ಇದೆ ಅನ್ನೋ ನಂಬಿಕೆ ಇದೆ. ಇದು ಕನ್ಸೆನ್ಶುವಲ್ ಆಗಿರಬೇಕು, ಮೋಸದಿಂದ ಅಲ್ಲ. ಕಟ್ ಪಾಲಿಮೋರಿಯಾ ಕಮ್ಯುನಿಟಿಗಳ ಇಂಟರ್ವ್ಯೂ ಕ್ಲಿಪ್ಸ್. 7 ಕಾರಣ. 4. ಲೋ ನಾಲೆಡ್ಜ್. 4ನೇಯದು, ತಿಳುವಳಿಕೆ ಇಲ್ಲದಿರೋದು. ಕೆಲವರು ತಮ್ಮ ಫೀಲಿಂಗ್ಸ್ ಬಗ್ಗೆ ಕನ್ಫ್ಯೂಷನ್ನಲ್ಲಿರ್ತಾರೆ. ಇದು ಪ್ರೀತಿಯ, ಇಫೆಕ್ಷನಾ ಅಂತ ಗೊತ್ತಿರೋದು ಇಲ್ಲ, ಆದ್ರೆ ಇದು ಟೆಂಪರರಿ ಆಗಿರಬಹುದು. 8 ಕಾರಣ. 5. ಸೆಲ್ಫ್ ಎಸ್ಟೀಮ್. ಕೊನೆಯದು, ಸೆಲ್ಫ್ ವರ್ತ್. ಕೆಲವರಿಗೆ ನಾನು ಒಬ್ಬರಿಂದಲೇ ಪ್ರೀತಿ ಪಡೆಯಲಾರೆ ಅನ್ನೋ ಭಾವ ಇರುತ್ತೆ. ಹೆಚ್ಚಿನ ವಾಲಿಡೇಷನ್ ಬೇಕಾಗುತ್ತೆ. ಇದು ಸೈಕಾಲಜಿಕಲ್ ಇಶ್ಯೂ, ಇದನ್ನ ಸಾಲ್ವ್ ಮಾಡ್ಕೊಳ್ಳಬೇಕು. 9 ಕ್ಲೋಸಿಂಗ್ ಕಾಲ್ ಟು ಆಕ್ಷನ್. ಸ್ನೇಹಿತರೆ, ಪ್ರೀತಿ ಅನ್ನೋದು ಕಾಂಪ್ಲೆಕ್ಸ್. ಇದರ ಬಗ್ಗೆ ಜಡ್ಜ್ ಮಾಡಬೇಡಿ, ಆದ್ರೆ ಮನಸ್ಸಿನ ಭಾವನೆಗಳನ್ನ ಗಮನಿಸಿ. ನಿಮ್ಮ ಅಭಿಪ್ರಾಯವೇನು? ಕಾಮೆಂಟ್ಸ್ನಲ್ಲಿ ಹೇಳಿ. ಇಷ್ಟವಾದ್ರೆ ಲೈಕ್, ಶೇರ್ ಮತ್ತು ಬೆಲ್ ಐಕಾನ್ ಒತ್ತಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು. ಸ್ಕ್ರಿಪ್ಟ್ ಟಿಪ್ಸ್. 1. ನೈಸರ್ಗಿಕ ಟೋನ್, ಸ್ವಲ್ಪ ಹಾಸ್ಯ, ಸ್ವಲ್ಪ ಗಂಭೀರತೆ ಮಿಕ್ಸ್ ಮಾಡಿ. 2. ಬ್ರೋಲ್ ವಿಷುಯಲ್ಸ್, ಸಿನೆಮಾ ಕ್ಲಿಪ್ಸ್, ಸ್ಟಾಕ್ ಫುಟೇಜ್, ಇಂಟರ್ವ್ಯೂಸ್ ಉಪಯೋಗಿಸಿ. 3. ಪ್ರತಿ 2-3 ನಿಮಿಷಕ್ಕೆ ಸಬ್ಸ್ಕ್ರೈಬ್, ಲೈಕ್, ಕಾಮೆಂಟ್ಗೆ ಹೇಳಿ. ಹೀಗೆ ಸಾಕ್ಷರತೆ ಮತ್ತು ಎಂಗೇಜ್ಮೆಂಟ್ನೊಂದಿಗೆ ವಿಡಿಯೋ ಮಾಡಿ.